ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ 3ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಯಾವಾಗ ಬಿಡುಗಡೆಯಾಗುತ್ತದೆ ಎನ್ನುವಂಥ ಮಾಹಿತಿಯನ್ನು ಕೇಳಿದ್ರಿ. ಅದರೊಂದಿಗೆ ಇಲ್ಲಿ ಬಹಳಷ್ಟು ಪೋಷಕರು ನನಗೆ ಕಮೆಂಟ್ಸ್ಗಳನ್ನು ಮಾಡ್ತಾ ಇದ್ರಿ. ಇಲ್ಲಿ ಹೆಚ್ಚು ಅಂಕ ಗಳಿಸಿದ್ರು, ಹೆಚ್ಚು ರ್ಯಾಂಕ್ ಗಳಿಸಿದ್ರು, ನಮ್ಮದು ಸೆಲೆಕ್ಟ್ ಆಗಿಲ್ಲ, ನಮ್ಮ ಮಗ ಅಥವಾ ಮಗಳದು ಕಡಿಮೆ ರ್ಯಾಂಕ್ ಇದ್ದವ್ರದ್ದು ಕೂಡ ಕೆಲವೊಂದು ಸೆಲೆಕ್ಟ್ ಆಗಿದೆ ಎನ್ನುವಂಥ ಮಾಹಿತಿಯನ್ನು ಕೇಳಿದ್ದೀರಿ. ಹಾಗಾದರೆ ಇಲ್ಲಿ ಒಂದು ಮೂಲ ಕಾರಣವನ್ನು ನಾನು ಸರ್ಚ್ ಮಾಡ್ತಾ ಹೋದಾಗ ಬಹಳ ದಿನಗಳಿಂದ ಒಟ್ಟು ಇಲ್ಲಿ 9,500ಕ್ಕೂ ಹೆಚ್ಚು ಪುಟಗಳಿರುವಂಥ ಇಡೀ ಸ್ಟೇಟ್ ಲೆವೆಲ್ ಇಲ್ಲಿ ಪಡೆದುಕೊಂಡಂಥ ಅಂಕಗಳ ಲಿಸ್ಟ್ ಆಗಿರ್ಬೋದು, ಮೊದಲನೇ ಲಿಸ್ಟ್ ಆಗಿರ್ಬೋದು, ಅದರೊಂದಿಗೆ ಇಲ್ಲಿ ಸೆಕೆಂಡ್ ಲಿಸ್ಟನ್ನು ನೋಡಿದಾಗ ಬಹಳಷ್ಟು ಪೋಷಕರು ಮಾಡಿರೋ ಮಿಸ್ಟೇಕ್ ಏನು ಅನ್ನೋದನ್ನು ನಾನು ಕಂಡುಕೊಂಡಿದ್ದು ತಮ್ಮೊಂದಿಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಏನು ಅಂದರೆ ಇಲ್ಲಿ ಸೆಕೆಂಡ್ ಲಿಸ್ಟ್ ನೋಡಿದ್ದೇನೆ, ಫಸ್ಟ್ ಲಿಸ್ಟಲ್ಲಿ ನೋಡಿದ್ದೇನೆ. ಭಾಳ ಪೋಷಕರು ಕೂಡ ಕಮೆಂಟ್ ಮಾಡ್ತಾ ಇದ್ರು. ಇವಾಗಲೂ ಕೂಡ ಒಬ್ಬರು ಕಮೆಂಟ್ ಮಾಡಿದರು, ಇಲ್ಲಿ 72 ಮಾರ್ಕ್ಸ್ ಆಗಿದೆ, ಸೆಲೆಕ್ಟ್ ಆಗಿಲ್ಲ ಅಂತ. ಅದು ಶಿವಮೊಗ್ಗ ಡಿಸ್ಟಿಕ್ ಆಗಿರ್ಬೋದು, ಅವ್ರ ತಾಲೂಕು ಸಾಗರ ಅಂತ ತಿಳಿಸಿದ್ರಿ. ಇಲ್ಲಿ ಏನು ಕ್ವಶನ್ ಅಂತ ಹೇಳ್ತೀನಿ ನೋಡ್ರಿ. ಇವ್ರದ್ದು ಒಬ್ಬರದೇ ಎಕ್ಸಾಂಪಲ್ ತಮಗೆ ತಿಳಿಸೋದಾದರೆ, ಅವರು 72 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಅವರ ಮಗಳು ಇಲ್ಲಿ 2A ಕಾಸ್ಟ್ ಅಂತ ತಿಳಿಸಿದ್ದಾರೆ. ಆದರೆ ಸಮಸ್ಯೆ ಏನಾಗಿದೆ ಅಂದರೆ ಅವ್ರಿಗಿಂತಲೂ ಕಡಿಮೆ ಅಂಕ ಪಡೆದಂತಹ ವಿದ್ಯಾರ್ಥಿ ಸೆಲೆಕ್ಟ್ ಆಗಿದ್ದಾರೆ. ಇದಕ್ಕೆ ಕಾರಣ ಇವರೊಬ್ಬರೇ ಅಲ್ಲ, ಇನ್ನೂ ಒಂದು 15-20 ಜನ ಕಮೆಂಟ್ಸ್ ಮಾಡಿದ್ದಾರೆ ಪೋಷಕರು ಯಾಕೆ ಸೆಲೆಕ್ಟ್ ಆಗಿಲ್ಲ ಅಂತ. ಅದಕ್ಕೆ ಮೂಲ ಕಾರಣ ಏನಂದರೆ ಅಪ್ಲಿಕೇಶನ್ ಸಲ್ಲಿಸುವಾಗ ತಾವು ಮಾಡಿರುವಂತಹ ಒಂದು ಮಿಸ್ಟೇಕ್ ಇದ್ದರೂ ಇರಬಹುದು. ಯಾಕೆಂದರೆ ನಮ್ಮ ಸುತ್ತಮುತ್ತಲಿನ ಕೆಲವು ಪೋಷಕರು ಆ ಸಮಸ್ಯೆ ಮಾಡಿದ್ದಾರೆ. ಏನು ಅಂದರೆ ಅರ್ಜಿಗಳನ್ನು ಸಲ್ಲಿಸುವಾಗ ಶಾಲಾವಾರು ಆದ್ಯತೆಯನ್ನು ಸರಿಯಾಗಿ ನಮೂದಿಸಬೇಕಾಗುತ್ತದೆ. ಇಲ್ಲಿ ಶಾಲಾವಾರು ಆದ್ಯತೆಯನ್ನು ನೀವು ನಮೂದಿಸಿದ್ದೇ ಮೇನ್ ಇಂಪಾರ್ಟೆಂಟು. ಯಾಕೆಂದರೆ ಇಲ್ಲಿ ಸರ್ಕಾರ ವಿದ್ಯಾರ್ಥಿಗಳಿಗೆ ತಮಗಿಷ್ಟವಾದ ಶಾಲೆಯಲ್ಲಿ ಕಲೀಲಿಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಯಾಕಂದರೆ ತಾವು ಅಂಕಗಳು ಜಾಸ್ತಿ ಪಡ್ಕೊಂಡಿದ್ದೀರಿ, ಮೆರಿಟ್ ಇದೆ, ಮೀಸಲಾತಿ ಇದೆ ಅಂದರೆ ನೀವು ಕೇಳಿರೋ ಶಾಲೆಗೆ ಕೊಡಬೇಕಾಗುತ್ತೆ ಅವರು. ಬಟ್ ನೀವು ಕೇಳಿರೋ ಶಾಲೆಯಲ್ಲಿ ಸೀಟ್ ಇಲ್ಲ ಅಂದರೆ ಹಾಗಾಗಿ ನಿಮ್ಮದು ಅಲ್ಲಿ ಸೆಲೆಕ್ಷನ್ ಆಗೋದಿಲ್ಲ. ಮೊದಲ ಆದ್ಯತೆ ಒಂದು ನಿಮ್ಮ ತಾಲೂಕಲ್ಲಿ ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಒಂದು 30 ವಸತಿ ಶಾಲೆಗಳಿದಾವೆ ಅಂದರೆ ನಿಮ್ಮ ತಾಲೂಕಿನ ಶಾಲೆಯನ್ನು ನೀವು ಲಾಸ್ಟ್ ಕೇಳಿದರೆ ಅಷ್ಟು ಫಸ್ಟ್ ಆಪ್ಷನ್ ಕೊಡುವಂಥ ಶಾಲೆ ನಿಮ್ಮ ತಾಲೂಕಿನ ಕೊಟ್ಟಿದ್ದರೆ ಬೆಸ್ಟ್ ಆಗ್ತಿತ್ತು. ಕೆಲವರು ಏನು ಮಾಡಿದ್ದಾರೆ ಅಂದರೆ ಔಟ್ ಆಫ್ ತಾಲೂಕಿನ ಶಾಲೆಗಳನ್ನು ಮೊದಲ ಆದ್ಯತೆ ಕೊಟ್ಟಿದ್ದೀರಿ. ಹಾಗಾಗಿ ನಿಮ್ಮದು ಅಂಕಗಳನ್ನು ನೀವು ಔಟ್ ಆಫ್ ತಾಲೂಕಿನ ಕೇಳಿದಾಗ ಪರ್ಸೆಂಟೇಜ್ ಜಾಸ್ತಿ ಬೇಕಾಗುತ್ತದೆ. ಸ್ವಂತ ತಾಲೂಕಿನ ಶಾಲೆಯನ್ನು ಕೇಳಿದಾಗ ನಿಮ್ಮ ಅಂಕಗಳು ಕಡಿಮೆ ಇದ್ದರೂ ಸೆಲೆಕ್ಟ್ ಆಗ್ತಿತ್ತು. ಕೆಲವು ವಿದ್ಯಾರ್ಥಿಗಳು ನೋಡಿದ್ದೀನಿ ನಾನು, ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ ಅಂಕಗಳು ಕಡಿಮೆ ಇದ್ದರೂ ಯಾಕೆ ಸೆಲೆಕ್ಟ್ ಆಗಿದ್ದಾರೆ, ಅಲ್ಲಿ ಸಾಗರ ತಾಲೂಕು, ಈ ರೀತಿ ಕ್ವಶನ್ಸ್ಗಳು ಬರ್ತವೆ. ಬಟ್ ಇಲ್ಲಿ ನಾವು ನೋಡ್ತಾ ಹೋದಾಗ ಇಲ್ಲಿ ಬಹಳಷ್ಟು ಪೋಷಕರು ಮಾಡಿರುವಂಥ ಮಿಸ್ಟೇಕ್ ಏನು ಅಂದರೆ ಇಲ್ಲಿ ಅವರ ಒಂದು ಆಯ್ಕೆ ಪಟ್ಟಿಯನ್ನು ನೋಡಿದರೆ ತಾವು ಕೂಡ ಹೇಳ್ತೀರಿ. ಇಲ್ಲಿ ರ್ಯಾಂಕಿಂಗನ್ನು ಚೆಕ್ ಮಾಡ್ಬೋದು ತಾವು. ಇಲ್ಲಿ ಕ್ವಶನ್ ಬಂದೇ ಬರ್ತದೆ ಈ ರೀತಿ ಯಾಕೆ ಆಗಿರಬಹುದು ಅಂತ. ಏನು ಪ್ರಾಬ್ಲಮ್ ಅಂದರೆ ಆಯಾ ವಸತಿ ಶಾಲೆಗಳಲ್ಲಿ ಅವರು ಕೊಟ್ಟಿರುವಂಥ ಒಂದು ಶಾಲಾವಾರು ಆದ್ಯತೆ ಇಲ್ಲಿ ಇಂಪಾರ್ಟೆಂಟ್ ಆಗ್ತದೆ. ಸೊ ಇಲ್ಲಿ ಯಾಕೆ ಪೋಷಕರು ಈ ರೀತಿ ಮಿಸ್ಟೇಕ್ ಮಾಡಿದ್ರೆ ಅಂತ ಅರ್ಥ ಆಗ್ತಿಲ್ಲ. ನಮ್ಮ ವಿಡಿಯೋಗಳನ್ನು ನೋಡಿದರೆ ತಮಗೆ ಹೆಲ್ಪ್ ಆಗ್ತಿತ್ತು. ಬಹಳ ಪೋಷಕರು ಅಥವಾ ತಮಗೆ ನಮ್ಮ ವಿಡಿಯೋಗಳು ರೀಚ್ ಆಗದೇ ಇರಬಹುದು. ನಾನು ಇದನ್ನೇ ಹೇಳ್ತಾ ಬಂದೆ, ಪ್ರತಿ ಒಂದು ವರ್ಷವೂ ಕೂಡ ಇದೇ ಕ್ವಶನ್ ಮಾಡಿದ್ದೆ. ತಮಗೆಲ್ರಿಗೂ ಕೂಡ ಏನು ಇಲ್ಲಿ ಅಂಕಗಳನ್ನು ಹೆಚ್ಚು ಪಡ್ಕೊಂಡಂಥ ವಿದ್ಯಾರ್ಥಿಗಳು ಕೂಡ ಸೆಲೆಕ್ಟ್ ಆಗಿಲ್ಲ. ಇದಕ್ಕೆ ಮೂಲ ಕಾರಣ ಶಾಲಾವಾರು ಆದ್ಯತೆ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ನೋಡ್ಬೋದು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ. ಅವರು ಯಾವ ರೀತಿ ಸೆಲೆಕ್ಟ್ ಆದರೂ ಅವ್ರು ಪಡೆದುಕೊಂಡಂತಹ ಅಂಕಗಳನ್ನು ನೋಡ್ಬೇಕು ತಾವು. ಇಲ್ಲಿ ಮಿಸ್ಟೇಕ್ ಏನಾಗಿದೆ ಅನ್ನೋದನ್ನು ತಾವು ಕೂಡ ಇಲ್ಲಿ ತಿಳ್ಕೊಳ್ತೀರಿ. ಸೊ ಹಾಗಾದರೆ ಇಲ್ಲಿ ಕ್ವಶನ್ ಬರುವಂಥದ್ದು ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಇಲ್ಲಿ ಅವರು ಮಾಡಿಕೊಂಡಂಥ ಒಂದು ಮಿಸ್ಟೇಕೆ ಕಾರಣ ಅಂತ ನಾನು ತಿಳಿಸ್ತಾ ಇದ್ದೀನಿ. ಇಲ್ಲಿ ಅಂಕಗಳನ್ನು ತಾವು ಹೆಚ್ಚು ಪಡ್ಕೊಂಡಿದ್ದೀರಿ, ಆದರೆ ಅರ್ಜಿ ಸಲ್ಲಿಸುವಾಗ ತಾವೇನು ಮಾಡಿದ್ರಿ, ಇಲ್ಲಿ ಲೋಕಲ್ ಕೋಟಾ, ನಾನ್ ಲೋಕಲ್ ಕೋಟಾ ಅಂತ ಬರುತ್ತೆ ಅಲ್ಲಿ. ಹಾಗಾದರೆ ಇಲ್ಲಿ ಲೋಕಲ್ ಕೋಟಾದಲ್ಲಿ ಕಡಿಮೆ ಅಂಕಗಳನ್ನು ಪಡೆದವರು ಕೂಡ ಯಾಕೆ ಸೆಲೆಕ್ಟ್ ಆದರು ಅನ್ನುವಂಥ ಗೊಂದಲಗಳು ಎಲ್ಲರಿಗೂ ಬರೋ ಸಹಜ. ಅಪ್ಲಿಕೇಶನ್ ಸಲ್ಲಿಸುವಾಗ ತಾವು ಗೊಂದಲ ಮಾಡ್ಕೊಂಡಿದ್ದೀರಿ. ಅಲ್ಲಿ ಒಂದು 20 ಶಾಲೆಗಳಿರ್ತಾವೆ ಅಥವಾ ಒಂದು 15 ಶಾಲೆಗಳಿದಾವೆ ಅನ್ಕೊಟ್ರೆ ತಮ್ಮ ಜಿಲ್ಲೆಯಲ್ಲಿ ತಮಗೆ ಸಮೀಪ ಇರುವಂಥ ಶಾಲೆಗಳನ್ನು, ತಮ್ಮ ಸ್ವಂತ ತಾಲೂಕಿನ ಶಾಲೆಗಳನ್ನು ಮೊದಲ ಆದ್ಯತೆಯಾಗಿ ಕೊಡಬೇಕಾಗುತ್ತೆ. ಔಟ್ ಆಫ್ ತಾಲೂಕಿಗೆ ನೀವು ಕೊಟ್ಟಿದ್ದೀರಿ ಮೊದಲು ಅಂದರೆ ಅಲ್ಲಿ ಜಾಸ್ತಿ ರ್ಯಾಂಕಿಂಗ್ ನಿಲ್ತದೆ. ಔಟ್ ಆಫ್ ತಾಲೂಕಲ್ಲಿ ಹೈಯೆಸ್ಟ್ ರ್ಯಾಂಕ್ ಇದ್ದವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಹಾಗಾಗಿ ನೀವು ಸ್ವಂತ ತಾಲೂಕಿನ ಮೊದಲು ಆದ್ಯತೆ ಕೊಟ್ಟಿದ್ರೆ ಈ ಸಮಸ್ಯೆ ಆಗ್ತಿರ್ಲಿಲ್ಲ. ಇವ್ರು ಕೇವಲ ಒಬ್ಬರದ್ದು ಉದಾಹರಣೆ ಹೇಳ್ತಾ ಇಲ್ಲ, ನಾನು ಇದನ್ನು ಚೆಕ್ ಮಾಡಿದ್ದೀನಿ ಇವಾಗ. ಯಾಕೆ ಈ ರೀತಿ ಆಯಿತು ಅಂದರೆ ಇದೇ ಸಮಸ್ಯೆ ತಾವು ಅರ್ಜಿ ಸಲ್ಲಿಸುವಾಗ ಕೊಟ್ಟಂತಹ ಒಂದು ಮಾಹಿತಿನೇ ಅಂತ ತಿಳಿಸ್ತಾ ಇದ್ದೀನಿ. ಈ ಲಿಸ್ಟನ್ನು ನೋಡಿದರೆ ತಾವು ಕೂಡ ಹೇಳ್ತೀರಿ ಅದೇ ರೀತಿ. ನಾವಿಲ್ಲಿ ಯಾವುದೇ ವಿದ್ಯಾರ್ಥಿ ಅವ್ರು ಸೆಲೆಕ್ಟ್ ಆಗಬಾರ್ದು, ಇವ್ರದ್ದು ಆಗಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿ ಆಗಿರೋ ಸಮಸ್ಯೆ ಏನಂದರೆ ಇದೇ ಗೊಂದಲ.
ಇಲ್ಲಿ ಅವರೊಂದು ಸೆಲೆಕ್ಷನ್ ಆಗದೇ ಇರೋದಕ್ಕೆ ಇದೇ ಪ್ರಾಬ್ಲಮ್ ಅಂತ ನಾನು ತಿಳಿಸ್ತಾ ಇದ್ದೀನಿ. ಸೊ ಇಲ್ಲಿ ವಿದ್ಯಾರ್ಥಿಗಳು ತಾವು ಇಲ್ಲಿ ಏನು ಮಾಡಬೇಕು ಅಂದರೆ ಇಲ್ಲಿ ಈ ವರ್ಷ ಅಂತೂ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇಯರಿಂದ ಆದರೂ ಅಪ್ಲಿಕೇಶನ್ ಸಲ್ಲಿಸುವಾಗ ಶಾಲಾವಾರು ಆದ್ಯತೆಯನ್ನು ಒಂದು 4-5 ವಿಡಿಯೋಗಳನ್ನು ಮಾಡಿದ್ದೀನಿ, ಆ ಬಗ್ಗೆ ಯಾರೂ ನೋಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಶಾಲಾವಾರು ಆದ್ಯತೆ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ಒಂದೆರಡು ವಿಡಿಯೋ ಮಾಡಿದ್ದೀನಿ, ಅದನ್ನು ಯಾರೂ ನೋಡಿಲ್ಲ ಅಂತ ಅನಿಸುತ್ತೆ. ಅರ್ಜಿ ಸಲ್ಲಿಸುವಾಗ ಇಲ್ಲಿ ಎಲ್ಲ ಯೂಟ್ಯೂಬ್ ಚಾನಲ್ಗಳು ಬಹಳಷ್ಟು ಇದ್ದಾರೆ, ಅವರು ಕೊಡುವ ಮಾಹಿತಿ ಇಲ್ಲಿ ಬಹಳ ಮಿಸ್ಟೇಕ್ ಇರ್ತಾವೆ, ಗೊಂದಲ ಇರ್ತಾವೆ. ಹಾಗಾಗಿ ಅಂತಹ ಒಂದು ಮಿಸ್ಟೇಕ್ಗಳಂತ ಮಾಡ್ಕೊಡ್ಬೇಡಿ ಯಾರು ಪೋಷಕರು, ವಿದ್ಯಾರ್ಥಿಗಳು. ನೋಡಿರಿ, ಈ ರೀತಿ ಸಮಸ್ಯೆ ಆಗ್ತದೆ. ಇಲ್ಲಿ ಅಂಕಗಳು ಹೆಚ್ಚು ಪಡೆದ್ರು ಕೂಡ ಸೆಲೆಕ್ಟ್ ಆಗದೆ ಇರೋದಕ್ಕೆ ಇದೇ ಕಾರಣ ಅಂತ ತಿಳಿಸ್ತಾ ಇದ್ದೀನಿ. ಸೊ ಇಲ್ಲಿ ಬಹಳ ಯಾಕೆ ಪೋಷಕರು ಇಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂದರೆ ಇದೇ ಕಾರಣ. ತಮ್ಮ ಸ್ವಂತ ತಾಲೂಕು ಬಿಟ್ಟು ಔಟ್ ಆಫ್ ತಾಲೂಕಿನ ಶಾಲೆಯನ್ನು ಮೊದಲು ಕೇಳಿದಿರಿ. ಹಾಗಾಗಿ ಅಲ್ಲಿ ನಿಮಗೆ ಆ ಸೀಟುಗಳು ಏನಾಗ್ಬಿಡ್ತದೆ, ಔಟ್ ಆಫ್ ತಾಲೂಕಿನ ಕೇಳಿದಾಗ ಅಲ್ಲಿ ರ್ಯಾಂಕಿಂಗ್ ಭಾಳ ನಿಂತುಬಿಡ್ತದೆ. ಸೊ ಇಲ್ಲಿ ಏನು ಮಾಡ್ತಾರೆ, ಮೊದಲ ಸುತ್ತು ಸೆಕೆಂಡ್ ಸುತ್ತಲ್ಲಿ ನಿಮ್ಮನ್ನು ಬಿಟ್ಟು ಬೇರೆ ಅಂಕ ಅಂದರೆ ಬೇರೆಯವ್ರನ್ನ ಮೊದಲ ಆದ್ಯತೆಯಾಗಿ ಪರಿಗಣಿಸ್ತಾರೆ. ಇದು ಇರೋದೇ ಆ ರೀತಿ ಇದೆ. ಅಂದರೆ ವಿದ್ಯಾರ್ಥಿಗಳು ಪಡೆದುಕೊಂಡ ಅಂಕಗಳು, ಅವರು ಶಾಲಾವಾರು ಆದ್ಯತೆ, ಅದರೊಂದಿಗೆ ಅವರ ಒಂದು ಮೀಸಲಾತಿ, ಇವುಗಳ ಆಧಾರದ ಮೇಲೆ ಇಲ್ಲಿ ಸೆಲೆಕ್ಷನ್ ನಡೀತದೆ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.